ಬೇಜಾನ್ ರಿವ್ಯೂ ನೋಡ್ದೋ, ಎಲ್ಲದರಲ್ಲೂ ಪರವಾಗಿಲ್ಲ ಅಂತ ಇದು ಮಾಡಿದಕ್ಕೆ ಇದನ್ನೇ ಬುಕ್ ಮಾಡ್ದೋ. 8 ಲೀಟ್ರ್ ಕೆಪಾಸಿಟಿ ಬರುತ್ತಲ್ವರ ಇದು? ಕತ್ರೆ ಏನಾರು ಬೇಕ್ರಾ? ಕುತ್ಕೊಂತೀರಾ? ಓ ಸದ್ಯ ಬಿಡಿ, ಕುತ್ಕೊಂತ ಬಿಡಿ. ಅದು ದೊಡ್ಡ ಸ್ಕ್ರೂ ಆರಾಮಾಗಿ ಕುತ್ಕೊಳ್ಳುತ್ತೆ. ಸ್ವಲ್ಪ ಮುಂದೆ ಬಂದಂಗೆ ಐತೆ ಅಷ್ಟೇ, ಪರವಾಗಿಲ್ಲ. ಇನ್ನೊಂದು ಚೂರು ಟೈಟ್ ಮಾಡ್ಕೊಬೇಕಲ್ಲ. ಅದರದ್ರ ಸ್ಕ್ರೂಗಳು ಅದರಲ್ಲೇ ಇಟ್ಬಿಡಿ. ನೆಕ್ಸ್ಟ್ ಮನೆಗೆ ಏನಾದ್ರು ಓದಕ್ಕೆ ಬೇಕಾದಾಗ ಇದು ಸ್ಕ್ರೂ ಇಲ್ಲೈತಲ್ಲ, ಅಲ್ಲಿ ಇಲ್ದಿದ್ರೆ ಅದು ಹಾಕ್ಸ್ಕೊತೀರಾ? ಇದೆಲ್ಲ ಮತ್ತೆ ಎಷ್ಟು ವರ್ಷಕ್ಕೆ ಅದೇನಾದ್ರು ಒಳಗಡೆ ಏನಾದ್ರು ರೀಪ್ಲೇಸ್ ಮಾಡಬೇಕಾ ಇದರಲ್ಲಿ? 2 ಇಯರ್ಸ್ ವಾರಂಟಿ ಇದೆ ಸರ್, ಇವರು ಅರ್ಬನ್ ಕಂಪ್ನಿ ಕಡೆ ಇದ್ದಾರೆ. ಹಾಂ, ಒಳಗಡೆ ಎಲ್ಲ ಚೆನ್ನಾಗಿ ಟೆಕ್ನಾಲಜಿ ಚೆನ್ನಾಗಿದೆ, ಜಾಸ್ತಿ ಹಾಳಾಗಲ್ಲ. 2 ಇಯರ್ಸ್ ಯೂಸ್ ಮಾಡ್ಬೋದು. ನಮ್ಮ TDS ಚೆಕ್ ಮಾಡ್ದು. ನಮ್ಮ ಮನೆಯಲ್ಲಿ ಕಾವೇರಿ ನೀರಲ್ವರ 140 ಹೆಂಗೆ ಬರುತ್ತೆ, ಹಾರ್ಡ್ ವಾಟ್ರು ಇಲ್ಲ. ಆರಾಮಾಗಿ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ 100 ಒಳಗೆ ಬರುತ್ತಲ್ವ TDS ವ್ಯಾಲ್ಯೂ ಅವರೇ? ಹಾಂ ಸರ್, 100 ಬರುತ್ತೆ. ಇದು ಅಪ್ ಟು 2000 TDS ಇದ್ರೂ ಅದು ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ರು. ಅದಕ್ಕೆ ಇದನ್ನೇ ತೊಗೊಂಡು ಮತ್ತೆಲ್ಲರೂ ಮನೆ ಖಾಲಿ ಮಾಡಿದಾಗ ಬೋರ್ವೆಲ್ ನೀರಿದ್ದರೆ ವೇಸ್ಟ್ ಆಗುತ್ತೆ, ಅದು ಬೇರೆ ತಗೊಂಡ್ರೆ. ಜಾಸ್ತಿ ಉದ್ದ ಇದೆ, ಹಂಗೆ ಸುತ್ತ ಮಾಡಿದ್ರಿ. ಮುಂದೆ ಎಲ್ಲರೂ ಓದಕ್ಕೆ ಬೇರೆ ಕಡೆ ಬೇಕು ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕದು. ಅದೇನೋ 460 ಇರಬೇಕು ಅಂತಾರಲ್ಲ, ಐತಲ್ವರ? ಪ್ರೆಷರ್ ಚೆಕ್ ಮಾಡ್ತೀವಿ.
ಅದು ಎಷ್ಟು ಬೇಕೋ ನೋಡಿ ಹಂಗೆ ಸುತ್ತು ಬಿಡಿ. ಅದು ರಿಜೆಕ್ಟ್ ಮಾಡೋ ಟೈಪ್ ಬೇಕು ತೋರಿಸ್ತೀನಿ. ಅದಕ್ಕೆ ಸುತ್ತಬಿಟ್ಟು ಅದಕ್ಕೆ ಬಿಟ್ಬಿಡ್ರಿ. ಅದು ಲಾಕ್ತಾರನ್ರ? ಹಾಂ ಸರ್, ಪಿನ್ ಕಸ್ಕೊಂಡು ಅಂದರೆ ಸಡನ್ನಾಗಿ ಫೋರ್ಸ್ಗೆ ಓಪನ್ ಆಗಲ್ಲ ಅಲ್ಲ? ಇದರಲ್ಲೇ ಓಪನ್ ಆಗಲ್ಲ. ಜಾಸ್ತಿ ಬೆಂಡ್ ಮಾಡಿದ್ರೆ ಲೀಕೇಜ್ ಆಗಬಾರ್ದು ಅಂತ ಅಷ್ಟೇ. ಹಾಂ. ಅದರದ್ದೇ ಪಿನ್ ಐತಲ್ಲ ಅದನ್ನ ಕಟ್ಬಿಡಿ, ಟ್ಯಾಗ್ ಥರ ಐತಲ್ಲ. ಅಯ್ಯೋ ನಮ್ಮ ಹುಡುಗ ಕಂಪ್ಯೂಟರ್ ಇದು ಮಾಡ್ತಾನಲ್ಲ ಅಸೆಂಬ್ಲಿ, ಒಂದು ವೈರು ಇದಾಗಬಾರ್ದು ಆ ಥರ ಅವನೇ ಬಿಲ್ಡ್ ಮಾಡ್ತಾನೆ ಕಂಪ್ಯೂಟರ್ ಒಳಗಡೆ ವೈರಿಂಗ್ಸ್ ಎಲ್ಲ. ನಮ್ಮ ಕಂಪ್ಯೂಟ್ರಲ್ಲಿ ಒಂದು ವೈರು ಕಾಣಿಸಲ್ಲ, ಆ ಥರ ಮಾಡ್ತಾನೆ. ಮುಂದಕ್ಕೆ ಇರಲಿ ಬಿಡಿ, ಗ್ಲಾಸ್ಗೆ ಸಿಕ್ಕೊಂಡು ತುಂಬಿಸ್ಕೊಳ್ಳೋಕೆ ಇದಾಗುತ್ತೆ. ರಿಮೂವ್ ಮಾಡ್ಬೋದಲ್ಲ ಬೇಕಾದ್ರೆ ಅದು? ಅದು ನಾವು ಓಪನ್ ಮಾಡೋಕೆ ನೀವು ಮಾಡ್ತೀವಿ, ನೀವೇನು ಮಾಡಂಗಿಲ್ಲ. ಹಾಂ, ಒಂದ್ಸಲಿ ಆಲ್ಕಲೈನ್ ವಾಟರ್ನೇನೋ ಈಚೆ ಹಾಕಬೇಕು ಅಂತಾರಲ್ಲ ಫಸ್ಟ್ ಟೈಮು. ಓಪನ್ ಮಾಡ್ತೀವಿ. ಇದು ಬ್ಲಿಂಕ್ ಆಗಬೇಕಾದ್ರೆ ರನ್ನಿಂಗ್ ಆಗ್ತಾ ಇರ್ಬೇಕಾದ್ರೆ ಬ್ಲಿಂಕ್ ಆಗುತ್ತೆ, ಮತ್ತೆ ಇನ್ಪುಟ್ ವಾಟರ್ ಬರಲ್ಲ ಅಂದ್ರೆ ಬ್ಲಿಂಕ್ ಆಗ್ತಾ ಇರುತ್ತೆ. ಕಂಟಿನ್ಯೂಸ್ ಫ್ಲೋ ಅಂದ್ರೆ ಟ್ಯಾಂಕ್ ಫಿಲ್ ಆಗಿರುತ್ತೆ. ಅಂದರೆ ವಾಟರ್ ಇಲ್ಲ ಅಂದರೆ ಬ್ಲಿಂಕ್ ಆಗ್ತಾನೆ ಇರುತ್ತಾ? ಇನ್ಪುಟ್ ವಾಟರ್ ಇಲ್ಲ ಅವಾಗ ನಾವು ಆಫ್ ಮಾಡಿಬಿಡ್ಬೇಕಾ? ಅಲ್ಲ, ಸಪೋಸ್ ಯಾವಾಗ ಒಂದೊಂದ್ಸಲಿ ಒಳಗಡೆ ಇನ್ಪುಟ್ ಇದಿದೆ, ಆನ್ ಏನಾಗಲ್ಲ, ಒಟ್ಟ ಇಲ್ಲ ಅಂತ ತೋರಿಸ್ತಾ ಇರುತ್ತೆ. ಮತ್ತೆ ಇದ್ರಲ್ಲಿ ಆಟೋ ಫ್ಲಶ್ ಇದೆ, ಮೆಂಬ್ರೇನ್ ಏನಾದ್ರು ಡಸ್ಟ್ ಇಷ್ಟಿದ್ರೆ ಆಟೋ ಫ್ಲಶ್ ಆಗ್ತಾ ಇರುತ್ತೆ. ಎವ್ರಿ 30 ಮಿನಿಟ್ಸ್ ಒಂದ್ಸಲ ಫ್ಲಶ್ ಆಗುತ್ತೆ, ಮೋಟರ್ ಓಡೋ 30 ಮಿನಿಟ್ಸ್ಗೆ. ಓಕೆ ಓಕೆ ಓಕೆ. ಅದು ಫ್ಲಶ್ ಆದಾಗ ಅದರಿಂದನೇ ಲೈಫನ್ನ 2 ಇಯರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದೇ ಕ್ಲೀನ್ ಮಾಡ್ಕೊಳ್ಳೋ ಥರ, ಆಟೋಮೆಟಿಕ್ ಕ್ಲೀನ್ ಮಾಡ್ಕೊಳ್ಳೋ ಥರ. ನಾವು ಪ್ಯೂರಿಟು LG ಎಲ್ಲ ಪ್ರಾಡಕ್ಟು ನೋಡ್ದೋ, ಸ್ವಲ್ಪ ಕಾಸ್ಟ್ಲಿ ಇದಾವೆ ಬೇರೆವು. ನಿಮ್ದಿದೆ ಇದ್ರದ್ದೆಲ್ಲ ವಿಡಿಯೋ ನೋಡಿದ್ದು, ಇನ್ಸ್ಟಾಲೇಷನ್ನು ಇದಿದ್ದು, ಆಮೇಲೆ ನಿಮ್ದೇನೋ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗು ಎಲ್ಲ. ಆಮೇಲೆ ಇದಕ್ಕೆ ಹೋಗೋಣ, ಹೆಂಗಿರೋ 2 ಇಯರ್ಸ್ ತಲೆನೋವು ಇರಲ್ವಲ್ಲ. ಇವಕ್ಕೇನಂತಾರೆ AMVನಾ?
ಅದೇನೋ ರೀಪ್ಲೇಸ್ ಮಾಡ್ತಾರೆ 2 ಇಯರ್ಸ್ ಆದಮೇಲೆ ಅಂತಾರಲ್ಲ ಹಾಂ ಅವ್ನು ಮಾಡ್ತಾರಾ 2 ಇಯರ್ಸ್ ಆದಮೇಲೆ ಒಳಗಡೆ ಫಿಲ್ಟರ್ಗಳು ಚೇಂಜ್ ಮಾಡಬೇಕಾಗುತ್ತೆ. ಹಾಂ ಹಾಂ ಅವಾಗೇನೋ 4500 ಎಷ್ಟೋ ಪೇ ಮಾಡಬೇಕಲ್ಲ 2 ಇಯರ್ಸ್ ಆದಮೇಲೆ. ನೀವು ಹೇಳೋದು ಈ ಥರ ಹೆವಿಯಾಗಿ ಬ್ಲಿಂಕ್ ಆದರೆ ನೀರು ಇರಲ್ಲ ಅಂತ. ಒಂದು ನೀರಿರಲ್ಲ, ಒಂದು ರನ್ ಆಗ್ತಾ ಇದೆ ಅಂತಾನು ಅದೇ ಬ್ಲಿಂಕಿಂಗ್. ಇದರಲ್ಲಿ 30 ಮಿನಿಟ್ಸ್ ಒಂದ್ಸಲಿ ಇರಲ್ಲ. ಈಗ ರನ್ ಆಗ್ತಾ ಇದೆ, ಟ್ಯಾಂಕ್ ತುಂಬ್ತಾ ಇದೆ ಅಂತ ಅರ್ಥ. ಇಲ್ಲ ನೀರ್ ಬರಲ್ಲ ಅಂದ್ರೆ ಸೇಮ್ ಬ್ಲಿಂಕಿಂಗ್. ಟ್ಯಾಂಕ್ ಫಿಲ್ ಆದ್ರೆ ಕಂಟಿನ್ಯೂಸ್ ಬ್ಲಿಂಕ್ ಆಗಲ್ಲ, ಕಂಟಿನ್ಯೂಸ್ ಆಗಿ ರನ್ನಿಂಗ್ ಅಲ್ಲಿ ಇರುತ್ತೆ. ಇದು ಫಸ್ಟ್ ಟೈಮ್ ಇದು ಏನ್ ತೆಗಿತಾರೆ ನೀರು ತೆಗಿಯೋದು ಆಲ್ಕಲೈನ್ ಎಲ್ಲ ಹೊಸ ಇರುತ್ತಲ್ಲ, ಫ್ರೆಶ್ ಆಗ್ಲಿ ಅಂತ. ಒಂದ್ಸಲಿ ನೀಟಾಗಿ ಇದಾಗುತ್ತೆ. ಓಕೆ. $150 ಆ ಥರ ಬರುತ್ತೆ ನಮ್ಮ ಮನೇಲಿ ನೀರ್ದು TDS. ನಮ್ಮ ಹತ್ರನೂ ಇದೆ, ಅದು ಚೆಕ್ ಮಾಡೋದು. 132 ಪರವಾಗಿಲ್ಲ ಅಲ್ವರ ಕ್ವಾಲಿಟಿ ವಾಟ್ರು. ಕಾವೇರಿ ವಾಟರ್ ಅಷ್ಟೇ ಬರುತ್ತೆ. ಹಾಂ ಈಗ ಎಷ್ಟು ಬರ್ತಾ ಇದೆ? ಅಷ್ಟೇ ಬರ್ತಾ ಇದ್ರಾ? ಸ್ವಲ್ಪ ಫ್ರೆಶ್ ಆಗುತ್ತೆ. ಹೊಸದಲ್ವರ ಅದೇ. ಔಟ್ಸೈಡು ₹5 ಕಾಯಿಂದು ಎಷ್ಟೋ ಕಡೆ 170, 180 ಬರುತ್ತೆ. ಸರಿ ಫಿಲ್ಟ್ರೇ ಮಾಡಲ್ಲ ಅವರು. ಕೆಲವೊಂದು ಕಡೆ 67, 50. ಹಾಂ ಅದು ತುಂಬ ಹೈ ಕ್ವಾಲಿಟಿ ಇರುತ್ತಲ್ಲ. ಬೇರೆ ನೀರು ಕೊಡ್ಲಾ? ಅದಕ್ಕೆ ಇದು ಸ್ವಲ್ಪ ಲೈಫ್ ಜಾಸ್ತಿ. ಇದರಿಂದ ಇವಾಗ ಹೋಗ್ತಾ ಇದೆಯಾ? ಇಲ್ಲಿ ಮೆಂಬ್ರೇನ್ ಹತ್ರ ಆಟೋ ಫ್ಲಶ್ ಇದೆ ಒಂದು SUV. ಮೇನ್ ನಿಮ್ಗೆ ಫಿಲ್ಟರ್ ಆಗೋದೇ ಈ ಮೆಂಬ್ರೇನ್ ಇಂದ. ಗುಡ್ ವಾಟರ್, ರಿಜೆಕ್ಟ್ ವಾಟರ್ ಎರಡು ಕನ್ವರ್ಟ್ ಆಗೋದು ಇಲ್ಲೇ. ಕುಡಿಯೋ ನೀರು ಟ್ಯಾಂಕ್ ಹೋಗುತ್ತೆ, ರಿಜೆಕ್ಟ್ ವಾಟರ್ ಪೈಪಲ್ಲಿ ಬರುತ್ತೆ. ಅದರಲ್ಲಿ ಫ್ಲಶ್ ಆಗೋ ತರ ಆಟೋಮೆಟಿಕ್ ಸೆನ್ಸರ್ ಇದೆ. ಎವ್ರಿ 30 ಮಿನಿಟ್ಸ್ ಮೋಟರ್ ಓಡೋ 30 ಮಿನಿಟ್ಸ್ಗೆ ಫ್ಲಶ್ ಆಗುತ್ತೆ. ಅದಾದಾಗ ಎಲ್ಲ ವೇಸ್ಟ್ ವಾಟರ್ ಇಲ್ಲಿ ಹೊಟ್ಟೋಗುತ್ತೆ. ಅವಾಗ ನಮ್ಗೆ 100% ಒಳ್ಳೆ ವಾಟರ್ ಸಿಗುತ್ತೆ. ಫಿಲ್ಟರ್ ಲೈಫ್ ಜಾಸ್ತಿ ಆಗುತ್ತೆ. ಎಷ್ಟು ಬಂತು TDS? 280 ಬರುತ್ತೆ. ಇನ್ನೂ ಸ್ವಲ್ಪ 280. ಅಂದ್ರೆ ಇದು ಡ್ರೈನು ಯಾವಾಗಲೂ ಔಟ್ ಇರಲೇಬೇಕಲ್ವ? ಹೋಗ್ತಾನೆ ಇರುತ್ತೆ. ವಾಟರ್ ರನ್ ಆಗಬೇಕಾದ್ರೆ ರಿಸರ್ವ್ ವಾಟರ್ ಹೋಗ್ತಾ ಇರುತ್ತೆ. ಗುಡ್ ವಾಟರ್ ಟ್ಯಾಂಕ್ ಹೋಗ್ತಾ ಇರುತ್ತೆ, ರಿಸರ್ವ್ ವಾಟರ್ ಹೊರಗಡೆ ಹೋಗ್ತಾ ಇರುತ್ತೆ. ಓಕೆ. ಅದರಲ್ಲಿ ಅದಕ್ಕೆ ಹಾಕ್ಬಿಡ್ತೀರ ನೋಡ್ರಿ ಅದನ್ನು, ಅವನ್ನೆಲ್ಲ ಒಂದು ಇದು ಮಾಡಿ. ಹಾಕಿ ಒಂದೆರಡು ರೌಂಡ್ ಸುತ್ತಬಿಟ್ಟು ಹಾಕಿ. ಅದು ಒಂಥರ ಇದಾಗಿ ಕೂತ್ಕೊಳ್ಳುತ್ತವ.
ಓ ನಿಮ್ಗೆ ಇದು ಸ್ಕಿಲ್ ಇಂಡಿಯಾದಲ್ಲೆಲ್ಲ ಟ್ರೈನ್ ಮಾಡ್ತಾರಲ್ವರ ಹೌದು ಸರ್. ಹಾಂ ಮೋದಿದೇನೋ ಇದು ಇದೆಯಲ್ವರ ಅದು ಟ್ರೈನಿಂಗ್ ಥರ ಏನೋ ಜಾಬ್ ಟ್ರೈನಿಂಗ್ಸ್ದೆಲ್ಲ ಆ ಥರ ಇದರಲ್ಲಿ ಇಲ್ಲ, ಅರ್ಬನ್ ಕಂಪ್ನಿಲೇ ಟ್ರೈನ್ ಮಾಡ್ತಾರೆ. ಅರ್ಬನ್ ಕಂಪ್ನಿಲೇ ಟ್ರೈನ್ ಮಾಡ್ತಾರೆ. ಅದೇ 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 ಉಲ್ಟಾ ಹಾಕೋದಿರುತ್ತೆ ಅಷ್ಟೇ, ಅದೇನಿಲ್ಲ. ಈ ಕಡೆನೋ ಆ ಕಡೆನೋ. ಕಟ್ಟಾಗ್ಬಿಟ್ಟಿದೆ ಅದು ಆಲ್ರೆಡಿ. ಹೌದಾ, ಹೋಗ್ಲಿ ಬಿಡಿ. ಮನೇಲಿದ್ದಾವೆ ತಂದು ಹಾಕೋತೀನಿ. ಹಾಂ, ಸಣ್ಣ ಲೀಕು ಕೂಡ ಇರಬಾರ್ದು ಅಂತ ಅಲ್ವರ, ಇಲ್ದಿರಿ ಟ್ರೇಯಲ್ಲೆಲ್ಲ ಬಂದ್ಬಿಡುತ್ತೆ. ಡ್ರಾಪು ಬರಬಾರ್ದು. ಎಷ್ಟು ಬರ್ತಾ ಇದೆ ಇವಾಗ? 115 ಆಯ್ತಲ್ಲ? ಡೌನ್ ಆಗ್ತಾ ಇದೆ. ಇನ್ನು ಸ್ವಲ್ಪ ಪ್ಲಸ್ ಆದರೆ ಕರೆಕ್ಟಾಗಿ 100 ಒಳಗೆ ಬಂದ್ಬಿಡುತ್ತೆ. 60-70 ಹಂಗೆ ಬರ್ಬೋದಲ್ವರ? ಹಾಂ ಸರ್. ಓ, ಈಗ ಫುಲ್ಲು ಟ್ಯಾಂಕ್ ಕೊಟ್ಬಿಡ್ತೀರಾ ಡೈರೆಕ್ಟಾಗಿ? ಒಂದು ಲೀಟ್ರಷ್ಟು ಫ್ಲಶ್ ಮಾಡಿ ಅದಾದ್ಮೇಲೆ ಟ್ಯಾಂಕಿಗೆ ಕೊಡೋದು. ಎವ್ರಿ ಟೈಮ್ ಆನ್ ಮಾಡಿದಾಗ ಈ ಥರ ಅದು ಫ್ಲಶ್ ಮಾಡ್ಕೊಳತ್ರಾ? ಹೌದು. ಹಾಂ, ವಾಟರು ಎವ್ರಿ 30 ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ಫ್ಲಶ್ ಆಗುತ್ತೆ. ಅದಾದ್ಮೇಲೆ ಮೋಟ್ರು ರನ್ ಆಗೋ 30 ಮಿನಿಟ್ಸ್ಗೆ 30 ಮಿನಿಟ್ಸ್ ರನ್ ಆದ್ಮೇಲೆ ಆಟೋ ಫ್ಲಶ್ ಆಗೋದು. ನೀರು ಖಾಲಿ ಆದಾಗ ಫಿಲ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗುತ್ತಲ್ಲ ಅವಾಗ 30 ಮಿನಿಟ್ಸ್ ರನ್ ಆಗೋದನ್ನ ಆಟೋಮೆಟಿಕ್ ಸೆನ್ಸ್ ಮಾಡುತ್ತೆ ಸೆನ್ಸರು. ಅದಾದ PCB ಸೆನ್ಸ್ ಆದ ತಕ್ಷಣ ಆಟೋಮೆಟಿಕ್ ಫ್ಲಶ್ ಆಗುತ್ತೆ. ಓ, ಈಗ ಟ್ಯಾಂಕ್ ಹೋಗ್ತಾ ಇತ್ತಲ್ಲ? ಹೌದು. ಹಾಂ. ಪರವಾಗಿಲ್ಲ, ಚೆಕ್ ಮಾಡಿ ಹಂಗೇನೆ. ಸ್ಟಾರ್ಟಿಂಗ್ 100 ನಿಯರ್ ಇದೆ. ಒಂದು ಟ್ಯಾಂಕ್ ಫಿಲ್ ಆದ ತಕ್ಷಣ ನೀವು ಕರೆಕ್ಟಾಗಿ 90-80ವರೆಗೂ ಬರುತ್ತೆ, 60ಗೆ ಬರುತ್ತೆ. ಈಗ 100 ಎಷ್ಟಿದೆ? 100 ಲೆವೆಲ್ ಇದೆ. ನಾವು ಒಂದು ಟ್ಯಾಂಕ್ ವೇಸ್ಟ್ ಮಾಡಬೇಕು. ಒಂದು ಟ್ಯಾಂಕ್ ಮಾಡೋದು. ಒಂದು ಬಟ್ಟೆ ಬಿಡುತ್ತೆ. ಹಾಂ, ಕೊಟ್ಟು. ಮೆಂಬ್ರೇನ್ ಔಟ್ಪುಟ್ಟು ಎಷ್ಟು ಬರ್ತಿದೆ ಸರ್? 2 ಇದೆ ಸರ್. 2. ಹಾಂ. ಇಲ್ಲಿಂದ ನಿಮಗೆ ಮಿರರ್ಸ್ ಆ್ಯಡ್ ಆಗಿ 60-50ವರೆಗೂ ಬರುತ್ತೆ. ಹಾಂ ಹಾಂ. ಒಂದು ಟ್ಯಾಂಕ್ ವೇಸ್ಟ್ ಮಾಡಬೇಕಷ್ಟೇ. 12-13 ಬರ್ತಾ ಇತ್ತಲ್ಲ? ಕರೆಕ್ಟಾಗಿ. ಹಾಂ, ಇದು ಇದರಿಂದ ಬರ್ತಾ ಇರೋದಾ? ಇದು ಮೆಂಬ್ರೇನ್ ಔಟ್ಪುಟ್. ಇದು ಮೆಂಬ್ರೇನ್, ಮೇನ್ ಮೆಂಬ್ರೇನ್ ಇದೆ. ಹೊರಗಡೆ ಹೋಗೋ ರಿಜೆಕ್ಟ್ ವಾಟ್ರು ಮತ್ತು ಇದ್ರಾಗ ಬರೋ ಗುಡ್ ವಾಟರ್ ಎರಡು ಅದರಲ್ಲೇ ಕಟ್ ಆಗೋದು. ಅದು ಮೇಯ್ನ್ ಆಗಿ ಕನ್ವರ್ಟ್ ಮಾಡುತ್ತೆ ವಾಟ್ರನ್ನ. ಆಗ್ಬಿಡಿ ಬಿಡಿ.
ಇಲ್ಲಿ ಒಂದು ಬಾಟ್ಲ್ ಇಟ್ಬಿಟ್ಟು ಹಂಗೆ ಬಿಡ್ಬೋದಲ್ವರ? ಇರ್ಬೋದು. ಇಲ್ಲ, ಅದಕ್ಕೆ ಅಂತ ಕೊಟ್ಟಿರೋದು. ನೀವು ಬೇಕಾದ್ರೆ ಬಾಟ್ಲಿ ಇಲ್ಲ ಒಳಗಡೆ ತಳ್ಳಿಬಿಡ್ಬೋದು. ಓಪನ್ ಆದ್ರೂ ಮಾಡಿ ಕ್ಲೋಸ್ ಆದ್ರೂ ಹಂಗೆ ಇರಲಿ ಬಿಡಿ. ಇಲ್ಲ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಇಟ್ಬಿಟ್ಟು ವೆಯ್ಟ್ ಮಾಡ್ಬೋದಲ್ಲ. ಅರೌಂಡ್ 60 ಆ ಥರ ಇದ್ದರೆ ಒಳ್ಳೇದಲ್ಲ. ಆಲ್ಮೋಸ್ಟ್ ಎಲ್ಲ ಆ ಕಡೆ ಬೇರೆ ಮನೆಗಳಲ್ಲಿ ಹಾಕ್ದಾಗೂ ಅಷ್ಟು ಬರುತ್ತಲ್ವರ? ಎಲ್ಲ ಆ ಕಡೆ ಅಷ್ಟೇ ಅದ 60. ಎಷ್ಟು ಬರ್ತಾ ಇದೆ ಇವಾಗ? 90. ಮೋಸ್ಟ್ಲಿ ಒಂದು 60 ಹಂಗೆ ಬರ್ಬೋದಲ್ವರ ಒಂದು ಟ್ಯಾಂಕ್ ಖಾಲಿ ಆದಮೇಲೆ? ಓಕೆ. ನಾನು ನಾಳೆ ಬರೀತೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಇನ್ನು ನಾರ್ಮಲ್ ಬುಕ್ಕಿಂಗ್ ಮೇಲೆ ನಾವು ನಾರ್ಮಲ್ ಇನ್ಸ್ಟಾಲೇಷನ್ ಮಾಡ್ತೀವಿ, ಅದಾದ್ಮೇಲೆ ನೀವು ವಾರಂಟಿ ಕ್ಲೇಮ್ ಮಾಡೋಕ್ಕಾಗಲ್ಲ. ನಮಗೆ ಗೊತ್ತಿಲ್ಲ ಅವನು ಯಾರನ್ನ ಕಳಿಸ್ತಾವನೆ, ಪ್ರಾಡಕ್ಟ್ ಡೆಲಿವರಿನೂ ಇನ್ ಟೈಮ್ ಕೊಟ್ಟಿಲ್ಲ, ಮತ್ತು ಇವಾಗ ಯಾರನ್ನೋ ಕಳಿಸ್ತಾವ್ ನೋಡಿ, ಅವ್ನು ಸರಿಯಾಗಿ ಮಾಡೋದೇ ಇಲ್ಲ. ಮಾಡಬೇಕಾಗಿತ್ತು. ನೀವು ಅಮೆಝಾನಲ್ಲಿ ಬುಕ್ಕಿಂಗ್ ಮಾಡಿದ್ರಿ? ಇಲ್ಲ, ಡೈರೆಕ್ಟ್ ಅರ್ಬನ್ ಕಂಪ್ನಿಲಿ ಪರ್ಚೇಸ್ ಮಾಡಿದ್ದು. 15 ಡೆಲಿವರಿ ಕೊಡಬೇಕಾಯ್ತು ನಮಗೆ. ಅವನೇ ಏನೋ ಕ್ಯಾನ್ಸಲ್ ಮಾಡಿದ್ದೀನಿ, ಬೇರೆಯವ್ರನ್ನ ಕಳಿಸ್ತೀನಿ ಅಂತಾನೆ. हेलो सर, अभी का एक, हाँ सर मैं ही बोल रहा हूँ, अभी का एक इंस्टॉलेशन था, कस्टमर नेम यदुनंदन, है सर. अभी का एक बुकिंग था. हाँ सर, 1 o'clock आज का डेट है सर, 21 April. यस सर. सर इसमें देखिए M1 जो प्यूरीफायर है अपना अर्बन कंपनी का, वो इंस्टॉल करना है सर कस्टमर को. बट इधर नॉर्मल बुकिंग रेज हुआ है, यहाँ पर नॉर्मल बुकिंग रेज हुआ है सर. बट ये M1 प्यूरीफायर है. मेरी बात आप समझ रहे हैं?